ಬೆಂಗಳೂರು ದಕ್ಷಿಣ ಜಿಲ್ಲೆಯ ರಾಮನಗರದ ಶ್ರೀ ರೇವಣಸಿದ್ದೇಶ್ವರ ಧಾರ್ಮಿಕ ಕೇಂದ್ರದ ಮಠದ ಕಟ್ಟಡ ನವೀಕರಣ ಹಾಗೂ ಜನಜಾಗೃತಿ ಭಾವೈಕ್ಯ ಧರ್ಮ ಸಮಾವೇಶವನ್ನು ರೈಲ್ವೆ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ ಉದ್ಘಾಟಿಸಿದರು. ಬಳಿಕ ಅವರು ದೇಶದಲ್ಲಿ ಬಡತನದಿಂದ ಬಳಲುತ್ತಿರುವ ಜನರನ್ನು ಮೇಲೆತ್ತಲು ಪ್ರಧಾನಿ ನರೇಂದ್ರ ಮೋದಿ ಶ್ರಮಿಸುತ್ತಿದ್ದಾರೆ. ಕಳೆದ 12 ವರ್ಷಗಳಿಂದ 10 ಹಲವು ಯೋಜನೆಗಳ ಮೂಲಕ ದೇಶದ ಗೌರವವನ್ನು ಹೆಚ್ಚಿಸುವ ಕೆಲಸ ಮಾಡುತ್ತಿದ್ದಾರೆ ಎಂದು ತಿಳಿಸಿದರು. ಭಾರತ ಈ ದೇಶ ನಡೆದು ಬಂದ ದಾರಿಯನ್ನ ಮುಂದಿನ ಯುವ ಜನಾಂಗಕ್ಕೆ ಪರಿಚಯಿಸತಕ್ಕಂಥದಕ್ಕೆ ಇವತ್ತಿನ ಭಾರತ ಸರ್ಕಾರ ತುಂಬಾ ಅತ್ಯುತ್ತಮವಾದ ಕೆಲಸ ಕಾರ್ಯಗಳನ್ನ ಮಾಡುವ ಜೊತೆಯಲ್ಲಿ ಭಗವಂತನ ಆಶೀರ್ವಾದ, ಹರಗುರು ಶರಮೂರ್ತಿಗಳ ಆಶೀರ್ವಾದ. ಸುದ್ದಿಗಾರರೊಂದಿಗೆ ವಿ ಸೋಮಣ್ಣ, ದೇಶದಲ್ಲಿ ಸುಮಾರು 25 ಕೋಟಿಗೂ ಅಧಿಕ ಜನರನ್ನು ಬಡತನದಿಂದ ಮೇಲೆ ತರುವಲ್ಲಿ ಪ್ರಧಾನಿಯವರ ಪಾತ್ರ ಹಿರಿದು, ಜೊತೆಗೆ 16 ಕೋಟಿಗೂ ಅಧಿಕ ಕುಟುಂಬಗಳಿಗೆ ಶುದ್ಧ ಕುಡಿಯುವ ನೀರು ಪೂರೈಕೆ ಮಾಡುತ್ತಿದ್ದಾರೆ. ಹಳ್ಳಿಗಾಡಿನ ಜನರ ಜೀವನ ಮಟ್ಟ ಸುಧಾರಿಸಲು ಪಿಎಂ ಕಿಸಾನ್ ಸಮ್ಮಾನ್ ಯೋಜನೆ, ಪಿಎಂ ಕೃಷಿ ಸಿಂಚಾಯಿ ಯೋಜನೆ ಕುರಿತಂತೆ ಹಲವು ಯೋಜನೆಗಳನ್ನು ಜಾರಿ ಮಾಡಲಾಗಿದೆ ಎಂದರು. 2047ರ ವೇಳೆಗೆ ವಿಕಸಿತ ಭಾರತ ನಿರ್ಮಾಣದ ಗುರಿ ಹೊಂದಿರುವ ಪ್ರಧಾನಿ ನರೇಂದ್ರ ಮೋದಿ ಅವರು ಅದರ ಸಾಕಾರಕ್ಕೆ ಪೂರಕವಾದ ರಸ್ತೆ, ರೈಲು ಸೇರಿದಂತೆ ಹಲವು ಕ್ಷೇತ್ರಗಳಲ್ಲಿ ಗಮನಾರ್ಹ ಸಾಧನೆ ಮಾಡಿದ್ದಾರೆ ಎಂದು ತಿಳಿಸಿದರು. ಅಧಿಕಾರವನ್ನ ಸರಳೀಕರಣ ಮಾಡಿ ಸಾಮಾನ್ಯ ಜನರಿಗೆ ಕೊಟ್ಟಿರ್ತಕ್ಕಂಥ ಕೊಡುಗೆ ಸಾಕಷ್ಟಿದೆ. ನನಗನ್ನಿಸ್ತದೆ ದೇಶದ ಇತಿಹಾಸವನ್ನ ಸಾಮಾನ್ಯರಿಗೆ ತಲುಪಿಸ್ತಕ್ಕಂಥ ಕೆಲಸವನ್ನ ಮೋದಿಜಿಯವರ ಸರ್ಕಾರ ಮಾಡ್ತಾ ಇದೆ. 12 ವರ್ಷ ವಿಕಸಿತ ಭಾರತದ ಕಲ್ಪನೆಯನ್ನ ಉಳ್ಳವರಾಗಿ 2047ಕ್ಕೆ ಈ ದೇಶ ರಾಷ್ಟ್ರದ ಮುಂಚೂಣಿ ನಾಯಕರಲ್ಲಿ ಇರಬೇಕು ಅನ್ನೋ ಭಾವನೆಯಿಂದ ಎಲ್ಲ ಅಂಗದಲ್ಲೂ ಕೂಡ ಅದು ರೋಡ್ವೇ ಇರ್ಬೋದು, ರೈಲ್ವೆ ಇರ್ಬೋದು, ಬೇರೆ ಬೇರೆ ಅಭಿವೃದ್ಧಿಯಲ್ಲಿ ಮೊದಲನೇ ಸ್ಥಾನದಲ್ಲಿದೆ. ಪ್ರಶ್ನೆಯೊಂದಕ್ಕೆ ಉತ್ತರಿಸಿ, ಬಿಡದಿ ಟೌನ್ಶಿಪ್ ಯೋಜನೆಗೆ ಸಂಬಂಧಿಸಿದಂತೆ ಫಲವತ್ತಾದ ಭೂಮಿಯನ್ನು ವಶಪಡಿಸಿಕೊಳ್ಳುವ ಸರ್ಕಾರದ ನಿರ್ಧಾರದಿಂದ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹಿಂದೆ ಸರಿದು ರೈತರ ಹಿತ ಕಾಪಾಡಬೇಕು ಎಂದು ಹೇಳಿದರು. ಆ ಕೆರೆಯನ್ನ ಶುದ್ಧೀಕರಣ ಮಾಡೋದು ಮೊದಲು ಕೆಲಸ ಮಾಡಿ. ಶಿವಕುಮಾರ್ ಅವರಿಗೆ ಒಂದು ವಿನಂತಿ ಮಾಡ್ತೀನಿ, ನಿಮ್ಮ ಅನುಭವವನ್ನ ಅದಕ್ಕೆ ಮಾತ್ರ ಇದು ಮಾಡಕ್ ಹೋಗ್ಬೇಡಿ. ಬೇರೆ ಬೇರೆ ಕೆಲಸಗಳು ವಿನಿಯೋಗಿಸಿ ಏನು ಬಿಡದಿ ಟೌನ್ಶಿಪ್ ಇದೆ ಇದನ್ನ ಕೈ ಬಿಡೋದು ಒಳ್ಳೆಯದು ಅಂತ ನಾನು